ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಒಂದು ಅದ್ಭುತ ಆರೋಗ್ಯಕರವಾದ ಎನರ್ಜಿ ಡ್ರಿಂಕ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಲವಂಗ 4-5, ಕೇಸರಿ ದಳ, 1 ಲೋಟ ಹಾಲು, ಸಕ್ಕರೆ 1 ಚಮಚ. ಪಿಸ್ತಾ, ಬಾದಾಮಿ, ಗೋಡಂಬಿ, ಲವಂಗದಿಂದ ತಯಾರಿಸಿದ ಈ ರುಚಿಕರ ಹಾಗೂ ಪೌಷ್ಟಿಕ ಪಾನೀಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿ ಜೊತೆಗೆ ಲವಂಗವನ್ನು ಬೇರೆ ಬೇರೆಯಾಗಿ ಪುಡಿ ಮಾಡಿಟ್ಕೊಳ್ಳಿ. ದೇಹಕ್ಕೆ ಶಕ್ತಿ ನೀಡುವ ಈ ನೈಸರ್ಗಿಕ ಪಾನೀಯದಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಉತ್ತಮ ಕೊಬ್ಬಿನ ಅಂಶಗಳಿವೆ. ಬೆಳಗಿನ ಉಪಹಾರ ಅಥವಾ ಸಂಜೆ ಸಮಯದಲ್ಲಿ ಸೇವಿಸಲು ಇದು ಅತ್ಯುತ್ತಮ ಆಯ್ಕೆ. ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿಯಿಂದ ತಯಾರಿಸಿದ ಈ ಪೌಷ್ಟಿಕ ಪಾನೀಯ ಆರೋಗ್ಯ ಮತ್ತು ರುಚಿಯ ಅದ್ಭುತ ಸಂಯೋಜನೆಯಾಗಿದೆ. ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು, ಪ್ರೋಟೀನ್, ವಿಟಮಿನ್ಗಳು ಮತ್ತು ಉತ್ತಮ ಕೊಬ್ಬಿನ ಅಂಶಗಳನ್ನು ಒದಗಿಸುವ ಈ ಪಾನೀಯ ಮಕ್ಕಳಿಂದ ದೊಡ್ಡವರಿಗೂ ಸೂಕ್ತವಾಗಿದೆ. ಬೆಳಗಿನ ಉಪಹಾರ ಅಥವಾ ವ್ಯಾಯಾಮದ ನಂತರ ಅಥವಾ ಸಂಜೆ ಸಮಯದಲ್ಲಿ ಈ ಡ್ರಿಂಕ್ಸ್ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ಮತ್ತು ತಾಜಾತನ ಸಿಗುತ್ತದೆ. ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಈ ಆರೋಗ್ಯಕರ ಪಾನೀಯವನ್ನು ನೀವು ಕೂಡ ಪ್ರಯತ್ನಿಸಿ. ಇದು ದೇಹಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾದಾಮಿ ಮತ್ತು ಪಿಸ್ತಾದಲ್ಲಿರುವ ಪೋಷಕಾಂಶಗಳು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈಗ ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಪುಡಿಯಲ್ಲಿರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಇತರ ಖನಿಜಾಂಶಗಳು ಎಲುಬಿನ ಆರೋಗ್ಯಕ್ಕೆ ಸಹಕಾರಿ. ಇದರಲ್ಲಿರುವ ಪ್ರೋಟೀನ್ ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹದ ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬನ್ನಿ, ಈಗ ಎನರ್ಜಿ ಡ್ರಿಂಕ್ ಮಾಡೋಣ. ಒಂದು ಪಾತ್ರೆಗೆ 1 ಲೋಟ ಹಾಲು, 1 ಚಮಚ ಸಕ್ಕರೆ ಹಾಕಿ ಬಿಸಿ ಮಾಡಿ. ನಂತರ 1 ಚಮಚ ಮೊದಲೇ ಮಾಡಿಟ್ಟುಕೊಂಡ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ. ಈಗ ಎನರ್ಜಿ ಡ್ರಿಂಕ್ ತಯಾರಾಗಿದೆ. ಇದನ್ನು 1 ಲೋಟಕ್ಕೆ ಹಾಕಿ. ಈ ಡ್ರಿಂಕ್ ಹಸಿವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಇದರಲ್ಲಿರುವ ಪೌಷ್ಟಿಕಾಂಶಗಳು ಚರ್ಮದ ಕಾಂತಿ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಪ್ರತಿದಿನ ಈ ಪಾನೀಯವನ್ನು ಮನೆಯಲ್ಲಿಯೇ ತಯಾರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಪಾನೀಯವನ್ನು ಸೇವಿಸುವ ಮೊದಲು ಕೇಸರಿ ದಳಗಳಿಂದ ಅಲಂಕರಿಸಿ. ಮತ್ತಷ್ಟು ಆರೋಗ್ಯಕರ ಹರ್ಬಲ್ ಪಾನೀಯಗಳಿಗಾಗಿ ಸದಾ ನಮ್ಮ ಚಾನೆಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.